ಲವ್ ಸ್ಟೋರಿ ಬ್ರೇಕಪ್ ಆಯ್ತು ಅಂದ್ರೆ ಅದ್ರಲ್ಲಿ ಹುಡುಗ ತ್ಯಾಗಮಯಿ ಅನ್ಸ್ಕೊಂತಾನೆ, ಹುಡುಗಿ ದ್ರೋಹಿ ಅಂತಾನೆ ಅನ್ಸ್ಕೊಳೋದು. ಸೊ ನೀವ್ ಹೋಗಿ ಬಾರ ಕುತ್ಕೊಂಡು ತೋರ್ಸ್ಕೊಂತೀರಾ, ಅವ್ರ ಹೆಂಗ್ ತೋರ್ಸ್ಕೊಳಕ್ಕಾಗುತ್ತೆ ಅವ್ರ ಫೀಲಿಂಗ್ಸ್ ನ? ಎಣ್ಣೆ ಬಿಡ್ತೀನಂತ ಬಾರಿಗೋಗೋದ. ಆದ್ರೆ ಇಲ್ಲಿ ನಿಜವಾದ ತ್ಯಾಗಮಯಿ ಒಂದು ಹೆಣ್ಣು. ಎಲ್ರಿಗೂ ನಮಸ್ಕಾರ. ನಮ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಆತ್ಮೀಯವಾಗಿ ಸ್ವಾಗತ. ಯಾರಿಗೂ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಂಡ್ ಇವತ್ತಿನ ಕಾನ್ಸೆಪ್ಟ್ ಏನು ಅಂತ ನಮ್ ಪ್ರಪಂಚ ಯೂಟ್ಯೂಬ್ ಚಾನಲ್ ಅಲ್ಲಿ ಇವತ್ತೊಂದು ಹೊಸ ಎಪಿಸೋಡ್, ಹೊಸ ಕಾನ್ಸೆಪ್ಟ್ ತಂದಿದೀವಿ. ಏನು ಅಂತ ಅಂದ್ರೆ, ಪ್ರೀತಿಲಿ ಹುಡುಗಿರು ತುಂಬಾ ಜಾಸ್ತಿ ತ್ಯಾಗ ಮಾಡ್ತಾರ ಅಥವಾ ಹುಡುಗರು ತುಂಬಾ ತ್ಯಾಗ ಮಾಡ್ತಾರ ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ಈ ಇಬ್ರು ಇವತ್ತು ಚರ್ಚೆ ಮಾಡ್ತೀವಿ. ಈ ಚರ್ಚೆಯಲ್ಲಿ ಏನಿದೆ ಅಂತ ನೀವೆಲ್ಲೂ ಕೂಡ ನೋಡ್ಲೇಬೇಕು. ಸೊ ನನ್ನ ಅನ್ಸಿಕೆ ಪ್ರಕಾರ ಹುಡುಗರು ತ್ಯಾಗ ಮಾಡೋದು ಜಾಸ್ತಿ ಪ್ರೀತಿಲಿ. ನಿಮ್ ಪ್ರಕಾರ ಹೇಗೆ ಅಂತ ಹೇಳ್ತೀರಾ? ಏನ್ ಹೇಗೆ ಅಂತ ಹೇಳ್ತೀರಾ? ಸಿಂಪಲ್ ಅದು. ಪ್ರೀತಿ ಈಗ ಹುಡುಗಿರ್ನ ಅಥವಾ ಫಸ್ಟ್ ನನ್ನ ಹತ್ರ 3 ಸ್ಟೆಪ್ಗಳಿದೆ. 3 ಸ್ಟೆಪ್ಗಳಲ್ಲಿ ಪ್ರೀತಿ ಆಗ್ತದೆ. ಆ 3 ಸ್ಟೆಪ್ಗಳಲ್ಲಿ ಪ್ರೀತಿನ ಒಂದೊಂದು ಸ್ಟೆಪ್ ಅಲ್ಲಿ ಒಂದೊಂದು ರೀತಿಲಿ ಒಂದೊಂದು ತರ ಗಂಡು ಮಕ್ಕಳೇ ತ್ಯಾಗ ಮಾಡೋದು ಅಂತ ನನ್ನ ಅನ್ಸಿಕೆ. ಫಸ್ಟ್ ಸ್ಟೆಪ್ ಈಗ ಜನರಲ್ ಆಗಿ ಪ್ರೀತಿ ಆಗುತ್ತೆ. ಕ್ರಶ್ ಇರ್ಬೋದು ಅಥವಾ ಟೈಮ್ ಪಾಸ್ ಲವ್ ಇರ್ಬೋದು, ಈ ತರ ಇರ್ಬೋದು. ಆತರ ಲವ್ ಇದ್ದಾಗ ಹುಡುಗಿರು ಏನೋ ಒಂದು ವಿಚಾರಕ್ಕೆ ಟೈಮ್ ಪಾಸ್ ಮಾಡಿ ಬಿಟ್ಟೋಗ್ಬಿಡ್ತಾರೆ. ಬೇಡ ಬಿಡು, ಲಕ್ಸುರಿ ಲೈಫ್ ನೋಡ್ಕೊಂಡು ಬಿಟ್ಬಿಡ್ತಾರೆ, ಟೈಮ್ ಪಾಸ್ ಮಾಡಿ ಬಿಟ್ಬಿಡ್ತಾರೆ. ಅವಾಗ ಹುಡುಗರು ಕೇಳಷ್ಟು ಕೇಳ್ತಾರೆ, ಹೇಳಷ್ಟು ಹೇಳ್ತಾರೆ, ಕಾಲಿಗೆಲ್ಲ ಬೀಳ್ತಾರೆ, ಬೇಡ್ಕೊಳ್ತಾರೆ. ಏನೋ ಆಗದೆ ಇದ್ದಾಗ ಕೊನೆದಾಗಿ ಹಾಳಾಗೋಗ್ಲಿ, ಎಲ್ಲೋ ಒಂದ್ ಕಡೆ ಚೆನ್ನಾಗಿರೋ ಅಂತ ಹೇಳ್ಬಿಟ್ಟು ಬಾರ್ ಪಾಲಾಗ್ಬಿಡ್ತಾರೆ. ಸೊ ಚೆನ್ನಾಗಿದ್ಬಿಡು ಅಂತ ತ್ಯಾಗ ಮಾಡ್ಬಿಡ್ತಾರೆ. ಒಂದು ಉದಾಹರಣೆ. ನಿಮ್ಮ ಪ್ರಕಾರ ನಿಮ್ಮೊಂದು ಯಾವ್ದು ಹೇಳು ನೋಡೋಣ. ಪರವಾಗಿಲ್ಲ, ಹೇಳಿ ಅದ್ ಹೆಂಗೆ ನಾವೇ ತ್ಯಾಗ ಮಾಡೋದು ಅಂತೀರಲ್ಲ, ಯಾವ ರೇಂಜ್ ತ್ಯಾಗ ಮಾಡ್ತೀರಾ ಅಂತ. ಆಯ್ತಾ, ಒಂದು ಟೈಮ್ ಪಾಸ್ ಲವ್ ಅಲ್ಲಿ ಹುಡುಗರು ಕೈ ಬಿಟ್ಟಾಗ ಹುಡುಗರು ಬಾರ್ ಸೇರ್ಕೊಳ್ತಾರೆ, ನೀನ್ ಚೆನ್ನಾಗಿದ್ಬಿಡು ಅಂತ ಅಂದ್ಬಿಟ್ಟು. ಎರಡನೇ ರೀತಿ, ಈ ಹೆಣ್ಣು ಮಕ್ಕಳುಗಳ ತಂದೆ ತಾಯಿಗಳು ಇಲ್ಲ ಹುಡುಗ ಶ್ರೀಮಂತ ಆಗಿರ್ಬೇಕು, ಮನೆ ಕಡೆ ಆಸ್ತಿ ಅಂತಸ್ತು ಇರ್ಬೇಕು, ಈ ತರ ಇರ್ಬೇಕು ಅಂತ ಫುಲ್ ಕಟ್ನಿಕ್ ಮಾಡಿದಾಗ ಇಲ್ಲಿ ಹೆಣ್ಮಕ್ಳು ಏನ್ ಮಾಡ್ತಾರೆ, ಲವ್ ಮಾಡಿದ ಹೆಣ್ಮಕ್ಳು, ಅಯ್ಯೋ ನನ್ನ ತಂದೆ ತಾಯಿಗಳು ಒಪ್ತಾ ಇಲ್ಲ, ಈ ತರ ಇದೆ ಅಂತಂದಾಗ ಇವ್ರು ಹುಡುಗರು ಏನೋ ಪ್ರಯತ್ನ ಪಡ್ತಾರೆ, ಇಲ್ಲ ನಾನು ಬಿಟ್ಟಿರಕ್ಕಾಗಲ್ಲ, ಸುತ್ತೋಗ್ತೀನಿ, ಏನೆಲ್ಲ ಮಾಡಿ ವಿಷಯನೂ ಕುಡಿತಾರೆ ಕೊನೆಗೆ. ಆದ್ರೂ ಕೂಡ ಅವ್ರು ಒಪ್ಪದೇ ಇಲ್ಲ. ಹುಡುಗಿರು ತಂದೆ ತಾಯಿಗಳ ಮುಖ ನೋಡಿ ಬಿಟ್ಬಿಡ್ತಾರೆ. ಅವಾಗ ಅವಾಗೂ ಕೂಡ ಹೌದಾ, ನಿಮ್ ತಂದೆ ತಾಯಿ ಜೊತೆ ಚೆನ್ನಾಗಿರು, ನೀನ್ ಅವ್ರ ಜೊತೆಗೆ ಬೆಳಿ, ಅವ್ರು ತೋರ್ಸಂತ ಹುಡುಗನೇ ಮದುವೆ ಆಗು, ನನಗಿಂತ ಒಳ್ಳೆ ಹುಡುಗ ಸಿಗ್ತಾನೆ, ನನ್ ಪಾಲಿಗೆ ಬಂದಿದಿಷ್ಟೇ, ನನ್ನ ನಾಣೆ ಬರ ಅಂತೇಳಿ ಅಲ್ಲೂ ಕೂಡ ತ್ಯಾಗ ಮಾಡ್ತಾರೆ ಹುಡುಗ. ಸೊ ಮ್ಯಾಟ್ರಿಗೆ ಹುಡುಗರು ತ್ಯಾಗ ಮಾಡ್ತಾರೆ ಅಂದ್ರೆ, ಹುಡುಗಿರ್ ತ್ಯಾಗ ಮಾಡೋದ್ ಕಾಣಿಸೋದೇ ಇಲ್ವೇ? ಒಂದ್ ಲವ್ ಸ್ಟೋರಿ ಬ್ರೇಕಪ್ ಆಯ್ತು ಅಂದ್ರೆ ಅದು ಹುಡುಗಿಗೆ ಮದ್ವೆ ಸೆಟ್ ಆಯ್ತು ಅನ್ನೋ ತರ ವಿಷಯಕ್ಕೆ ನೀವ್ ಹೇಳ್ತಾ ಇದ್ದೀರಾ. ಹೌದು. ಹಂಗಂದ್ಮೇಲೆ ಹುಡುಗರು ತ್ಯಾಗ ಮಾಡಿರು ಮತ್ತೆ ಹುಡುಗಿರು ದ್ರೋಹ ಮಾಡಿರು ಅಂತ ಬರುತ್ತೆ. ಖಂಡಿತ ದ್ರೋಹ ಮಾಡ್ದಂಗೆ ಅಲ್ವಾ ಆಗೋದು. ಫಸ್ಟ್ ಹುಡುಗಿರೇ ಮದ್ವೆ ಆಗ್ತಾರೆ. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಅವ್ರಿಗೆ ಕಳಂಕ ಬಂದಿರ್ತೈತಿ, ದ್ರೋಹಿ ಅಂತ. ನೀವು ತ್ಯಾಗಮಯಿ ಇರು ಅಂತ ಆಗ್ಬಿಟ್ಟಿರ್ತೀರ. ನೀವು ಮದ್ವೆ ಆಗ್ತೀರಾ. ಒಂದ್ ತಿಳ್ಕೊಳ್ಳಿ, ನಾವು ಹೆಣ್ಣು ಮಕ್ಕಳನ್ನ ಲವ್ ಮಾಡಿದಂತ ಹೆಣ್ಣು ಮಕ್ಕಳನ್ನ ನಾವು ದ್ರೋಹಿಗಳು ಅಂತ ಹೇಳ್ತಾ ಇಲ್ಲ, ಚೆನ್ನಾಗಿರೋ ಅಂತ ಹೇಳ್ತಾ ಇದೀವಿ. ಆದ್ರೆ ಹೊರಗಡೆ ನೋಡೋದು ಸಮಾಜ ಅಂತ ಹೇಳ್ತೀರಾ, ಬಟ್ ಅದೇ ಅದು ಟೈಟಲ್ ಸಿಗೋದೇನಂತ ಹುಡುಗಿರಿಗೆ ದ್ರೋಹಿ ಅಂತ ಹೊರಗಡೆ ಸಮಾಜ ಕೊಡುವಂತದ್ದು. ಆಮೇಲೆ ನೀವು ಮದ್ವೆ ಆಗ್ತೀರಾ, ಆಮೇಲೆ ಫಸ್ಟ್ ಹುಡುಗಿರಿಗೆ ಫಸ್ಟ್ ಮದ್ವೆ ಆಗೋದು, ಹುಡುಗಿರಿಗೆ ಮದ್ವೆ ಆಗುತ್ತೆ, ಆಮೇಲೆ ಹುಡುಗರ್ಗಾಗುತ್ತೆ. ಅವಾಗ ಅವನ್ನ ದ್ರೋಹಿ ಅಂತ ಅನ್ನೋದೇ ಇಲ್ಲ. ಯಾಕಂದ್ರೆ ಅಷ್ಟೊತ್ತು ಆಲ್ರೆಡಿ ಹುಡುಗಿರ್ ಕೈ ತೋರ್ಸ್ಬಿಟ್ಟು ಈಕೆನೆ ದ್ರೋಹಿ, ಈಕೆನೆ ನಂಬಿಕೆ ದ್ರೋಹಿ ಅಂತ ಹೇಳಿ ಅವ್ರಿಗೆ ಟೈಟಲ್ ಕೊಟ್ಬಿಡ್ತೀರಾ. ತ್ಯಾಗಮಯಿ ನೀವ್ ಆಗ್ತೀರಾ, ದ್ರೋಹಿ ಅವ್ರ ಆಗ್ತಾರೆ. ಅವ್ರ ತ್ಯಾಗನ ನೀವು ಕಣ್ಣಿಗೆ ಕಾಣಿಸಲ್ಲ. ಅಷ್ಟೊತ್ತು ಆಲ್ರೆಡಿ ಬ್ಲಾಕ್ ಮಾರ್ಕ್ ತ್ಯಾಗ ಮಾಡಿದಾರೆ ಅಂತ. ಆ ವಿಚಾರದಲ್ಲಿ ಏನ್ ತ್ಯಾಗ ಮಾಡಿದಾರೆ ಅಂತ ಅವ್ರ ಫೀಲಿಂಗ್ಸ್ ಅವ್ರು ನೀವೇನ್ ತ್ಯಾಗ ಮಾಡ್ಬಿಟ್ರಿ, ಏನಂತ ತ್ಯಾಗ ಮಾಡಿರಿ? ನೀನ್ ಚೆನ್ನಾಗಿರು, ಎಲ್ಲಾದ್ರೂ ಚೆನ್ನಾಗಿರು, ಇನ್ನೇನ್ ಮಾಡಕ್ಕಾಗುತ್ತೆ, ಹಣೆ ಬರ ಅಂತ ಫೀಲಿಂಗ್ಸ್ ಇರಲ್ವಾ? ನೀನು ಚೆನ್ನಾಗಿರು ಅನ್ನೋದು ಅವ್ರ ಮೈಂಡ್ ಆಗಿರಲ್ವಾ, ಅವ್ರ ಮನ್ಸಾಗಿರಲ್ವಾ? ಇರುತ್ತಲ್ವಾ? ಅದನ್ನ ಅವ್ರು ಹೇಳ್ಕೊಳಷ್ಟೊತ್ತಿಗೆ ನೀವು ಆಲ್ರೆಡಿ ಅವ್ರಿಗೆ ದ್ರೋಹಿ ಅನ್ನೋ ಪಟ್ಟ ಬಂದ್ಬಿಟ್ಟಿರ್ತೈತಿ. ಆ ದ್ರೋಹಿ ಅನ್ನೋ ಪಟ್ಟ ತಗೊಂಡು ಅವ್ರು ಮದ್ವೆ ಆಗಿ ಹೋಗ್ತಾರೆ. ಆಮೇಲೆ ಒಂದ್ 2 ವರ್ಷ ಆದ್ಮೇಲೆ ನೀವು ಮದ್ವೆ ಆಗ್ತೀರಾ. ಅವಾಗ ಅವ್ರು ಬಂದು ನೀವು ದ್ರೋಹಿ ಅಂತ ಯಾರು ಕೈ ತೋರ್ಸಲ್ಲ, ನೀವು ತ್ಯಾಗಮಯಿ ಅಂತಾನೆ ಒಂದ್ ಟೈಟಲ್ ಉಳ್ಕಂತ ಹೋಗ್ಬಿಡುತ್ತೆ. ಅವ್ರ ಫೀಲಿಂಗ್ಸ್ ಇರುತ್ತೆ. ಅವ್ರು ಇವಾಗ ಅಪ್ಪ ಅಮ್ಮಂಗೆ ಬಲವಂತವಾಗಿ ಆಯ್ತು ಮದ್ವೆ ಆಗ್ತಾರೆ. ಅವ್ರ ತ್ಯಾಗಮಯಿ ಅನ್ಸ್ಕೊಳಕ್ ಆಗದೇ ಇಲ್ಲ, ದ್ರೋಹಿಯಾಗೆ ಮುಂದಕ್ಕೆ ಹೋಗ್ತಾರೆ. ನಾನ್ ಹೇಳೋದು, ಈಗ ಹೇಳಿದ್ರಿ, ಈಗ ತುಂಬಾ ಸಿಂಪಲ್ ಆಗಿ ಹೇಳಿದ್ರಿ, ಹುಡುಗರು 3 ವಿಚಾರದಲ್ಲಿ ನಾನು ತ್ಯಾಗ ಮಾಡ್ತಾರೆ ಅಂತ. 3ನೇ ವಿಚಾರ ಹೇಳ್ಬಿಡ್ತೀನಿ. ಈ ವಿಚಾರಕ್ಕೆ ಬರ್ತೀನಿ, ಹೇಳಿದಂತ ಪ್ರಶ್ನೆಗೆ ಬರ್ತೀನಿ, ಬಂದು ಆಮೇಲೆ ನಾನೇನು ಅಂತ ಒಪ್ಕೊಳ್ತೀನಿ. 3ನೇ ವಿಚಾರ, ಹುಡುಗರು ತಾನಾಗೆ ವಾಲಂಟ್ರಿಯಾಗಿ ತ್ಯಾಗ ಮಾಡ್ತಾರೆ. ಯಾವ ವಿಚಾರಕ್ಕೆ ಅಂದ್ರೆ, ಹುಡುಗರು ತನ್ನದೇ ಆದಂತ ಒಂದು ಸಿದ್ಧಾಂತನ ಇಟ್ಕೊಂಡು ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕು ಅನ್ನೋ ಮನಸ್ಥಿತಿ ಇಟ್ಕೊಂಡಿರ್ತಾರೆ. ಅವಾಗ
ಅಲ್ಲಿವರೆಗೂ ವೆಯ್ಟ್ ಮಾಡು ಮದ್ವೆ ಆಗೋಣ ಅಂತ ಹುಡುಗಿಗೆ ಹೇಳಿರ್ತಾರೆ. ಬಟ್ ಅಲ್ಲೇನಾಗಿರುತ್ತೆ, ಹುಡುಗ ಏನು ಸಾಧನೆ ಮಾಡಕ್ ಆಗದೆ ಹಿಂದುಳ್ಕೊಂಡ್ಬಿಟ್ಟಾಗ ಓಕೆ ನನ್ನಿಂದ ಏನೂ ಆಗ್ತಾ ಇಲ್ಲ, ನೀವು ಅಪ್ಪ ಅಮ್ಮ ತೋರಿಸೋ ಹುಡುಗನ ಮದುವೆ ಆಗು, ನಿಮ್ ಜೀವನ ಅಲ್ಲಿ ಚೆನ್ನಾಗಿರುತ್ತೆ, ನನ್ಗೆ ಇಲ್ಲಿ ನಂದೇನೋ ಕಷ್ಟಗಳಿದೆ ಆಗ್ತಾ ಇಲ್ಲ ಅಂತ ಹೇಳಿ ತ್ಯಾಗ ಮಾಡ್ತಾರೆ. ಸೊ ಇಲ್ಲಿ 3 ರೀತಿಯ ತ್ಯಾಗ ಆಗ್ತದೆ. ಆಯ್ತು, ಆತರ ತ್ಯಾಗ ಮಾಡ್ತೀರಾ, ಬಟ್ ಆಗ ಅವ್ರಿಗೆ ನಾನು ತ್ಯಾಗ ಮಾಡ್ಬೇಕಣೋ ಅಂತಾನು ಬರಲ್ಲ, ಮೋಸ ಮಾಡಿಲ್ಲ ಅಂತ ತಾನೇ ನೀವ್ ಎಲ್ಲಾರ್ಗು ಹೇಳ್ಕೊಂಡು ನಾವ್ ಯಾರಿಗೂ ಹುಡುಗರು ಯಾರು ಇದುವರೆಗೂ ಮೋಸ ಮಾಡುದು ಅಂತ ಹೇಳ್ಕೊಂಡಿಲ್ಲ. ಇದುವರೆಗೂ ಪ್ರೀತಿ ಮಾಡುವಂತ ಹುಡುಗಿ ಕೈ ಒಂದ್ ಲವ್ ಸ್ಟೋರಿ ಬ್ರೇಕಪ್ ಆಯ್ತು ಅಂದ್ರೆ ಅದ್ರಲ್ಲಿ ಹುಡುಗ ತ್ಯಾಗಮಯಿ ಅನ್ಸ್ಕೊಂತಾನೆ, ಹುಡುಗಿ ದ್ರೋಹಿ ಅಂತಾನೆ ಅನ್ಸ್ಕೊಳೋದು. ನೀವಾಗ ನೀವೇ ಬಿಟ್ಕೊಟ್ರೋ ಅಥವಾ ಅವರೇ ಬಿಟ್ಕೊಟ್ರೋ ಯಾವ್ದು ಮ್ಯಾಟ್ರ್ ಬರಲ್ಲ. ಒಂದ್ ಬ್ರೇಕಪ್ ಆಯ್ತಾ, ಆ ಬ್ರೇಕಪ್ ಆದ್ಮೇಲೆ ಮುಗೀತು, ಅದಕ್ಕೆ ಹುಡುಗಿನೇ ಅದಕ್ಕೆ ಏನು ಹಣೆಯಲ್ಲಿ ಒಂದ್ ಪಟ್ಟ ಕಟ್ಕೊಂಡ್ ಮುಂದಕ್ಕೆ ಸಾಗ್ಬೇಕಾಗುತ್ತೆ. ಅದೇ ಒಟ್ಟಾರೆ ಈಗಿನ ಕಾಲದಾಗ ಹೆಂಗಾಗ್ಬಿಟ್ಟೈತೆ ಅಂದ್ರೆ, ಹೌದು ಈಗೆಲ್ಲ ಹುಡುಗಿರೇ ಮೋಸ, ಹುಡುಗಿರೇ ಅವ್ರ ಫೀಲಿಂಗ್ಸ್ ಅವ್ರ ಒಳಗಡೆ ಬಚ್ಚಿಟ್ಕೊಂತಾರೆ. ನೀವು ಹೋಗಿ ಬಾರಲ್ಲಿ ಕುತ್ಕೊಂಡ್ ತೋರ್ಸ್ಕೊಂತೀರಾ, ಅವ್ರ ಹೆಂಗ್ ತೋರ್ಸ್ಕೊಳಕಾಗುತ್ತೆ ಅವ್ರ ಫೀಲಿಂಗ್ಸ್ ನ? ಅಂದ್ರೆ ಒಟ್ಟಾರೆಯಾಗಿ ನೀವು ನನ್ನ ಕಣ್ಣನ್ನ ತೆರೆಸ್ತಾ ಇದ್ರ, ಅಂದ್ರೆ ಹೊರಗಡೆ ಕಣ್ಣಿಗಿಂತ ಒಳಗಡೆನ ಕಣ್ಣು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಅಂತರಂಗದ ಕಣ್ಣನ್ನ ನೀವು ತೆರೆಸ್ತಾ ಇದ್ರ. ಅಂದ್ರೆ ನನಗೆ ಇಷ್ಟ ಆಗಿದ್ದು ನೀವು ಹೇಳಿದ್ದು, ನಿನ್ನೆ ಕೂಡ ಎಪಿಸೋಡ್ ಅಲ್ಲಿ ನಾನು ಶರಣಾದೆ ನಿಮ್ಮ ಮಾತುಗಳಿಗೆ. ಈಗಲೂ ಕೂಡ ನಿಮ್ಮ ಮಾತುಗಳಿಗೆ ಶರಣ ಆಗ್ತಾ ಇದೀನಿ, ಟಾಪಿಕ್ ಶರಣ ಆಗ್ತಾ ಇದೀನಿ. ನಾನು ಕಂಡಿದ್ದು ಈಗ ನೀವ್ ಹೇಳಿದ್ರಿ, ನಾವು ಫೀಲಿಂಗ್ಸ್ ನ ಬಾರಲ್ಲಿ ಕುತ್ಕೊಂಡು ಅಥವಾ ಫ್ರೆಂಡ್ಸ್ ಜೊತೆ ಕುತ್ಕೊಂಡು ಇದ್ ಮಾಡ್ಬಿಡ್ತೀವಿ, ತ್ಯಾಗಮಯಿ ಅಂತ ದೊಡ್ಡ ಪಟ್ಟ ತೊಡ್ಕೊಂಡ್ಬಿಡ್ತೀವಿ. ಹೌದು, ಸತ್ಯ ಇದು. ನಾವೆಲ್ಲೋ ಹೋಗಿ ಏನೋ ಹೇಳ್ಕೊಂಡು ಎಲ್ಲೋ ಫ್ರೆಂಡ್ ಜೊತೆ ನಾವು ಬಾರಲ್ಲೋ ಹುಡುಗರ ಜೊತೆ ಕುತ್ಕೊಂಡು ಏನೋ ಮಾಡಿ ಕಾಲ ಕಳೆದು ಬಿಡ್ತೀವಿ. ಅಲ್ಲಿ ಏನಾಗ್ತದೆ, ನಾನು ಹೇಳ್ಕೊಳ್ಳೋದು ತ್ಯಾಗಮಯಿ ನನ್ನ ಅಂದ್ರೆ ಚೆನ್ನಾಗಿರ್ಲಿ ನನ್ನ ಹುಡುಗಿ ಅಂತ. ಬಟ್ ಹುಡುಗಿ ಸಮಾಜ ಪಟ್ಟ ಕೊಟ್ಟೋದು ಹುಡುಗಂಗ್ ಮೋಸ ಮಾಡ್ಬಿಟ್ಲು, ಹಣ್ಣೆಯಲ್ಲಿ ಅವಳಿಗೆ ಕೊನೆಯವರು ಶಾಶ್ವತ ಕಪ್ಪು ಚುಕ್ಕಿ ಉಳ್ಕೊಬಿಡುತ್ತೆ, ಮೋಸ ಮಾಡಿದವಳು. ಅವಳು ಯಾರ ಹತ್ರನೂ ಒಬ್ರ ಹತ್ರ ನನ್ ಹತ್ರ ಪಾಸ್ಟ್ ಲೈಫ್ ಇತ್ತು ಅಂತ ಒಬ್ರ ಹತ್ರನೂ ಅವಳು ಹೇಳ್ಕೊಳಕ್ ಆಗದೇ ಇಲ್ಲ. ಹೇಳ್ಕೊಂಡ್ರೆ ಅದು ಅವಳಿಗೆ ಬ್ಲಾಕ್ ಮಾರ್ಕ್. ನೀವ್ ಹೇಳ್ದಂತೀರಾ ಆರಾಮ್ಸೆ ನನ್ಗೊಂದ್ ಲೈಫ್ ಸ್ಟೋರಿ ಇತ್ತು, ಫ್ಲಾಶ್ ಬ್ಯಾಕ್ ಇತ್ತು, ಇವಾಗ ಮದ್ವೆ ಆದ ಪ್ರೆಸೆಂಟ್ ಮದ್ವೆ ಆದವ್ರಿಗೂ ಹೇಳ್ತೀಯ ನಂಗೊಂದ್ ಹುಡುಗಿ ಇದ್ಲು ಆಗ ಕಾಲೇಜ್ ಡೇಸ್ ಅಲ್ಲಿ ಅಂತ, ಎಷ್ಟ್ ಈಸಿಯಾಗಿ ಹೇಳ್ಕೊಂಡ್ಬಿಡ್ತೀರಾ. ಅದೇ ಒಂದ್ ಹೆಂಡತಿ ನನ್ಗೂ ಒಂದ್ ಪಾಸ್ಟ್ ಅಲ್ಲಿ ಒಂದ್ ಲವ್ ಇತ್ತು ಅಂತ ಹೇಳ್ಕೊಳಕ್ ಆಗುತ್ತಾ? ಆ ಧೈರ್ಯ ಅವಳು ಯಾವತ್ತೂ ಮಾಡಲ್ಲ. ಯಾಕಂದ್ರೆ ಅವ್ಳ ಫೀಲಿಂಗ್ಸ್ ಅವಳು ಅಲ್ಲೇ ಮುಚ್ಚಿಟ್ಕೊಂತಾಳೆ ಹೊರತು ಯಾವ್ದೇ ಕಾರಣಕ್ಕೂ ಅವಳು ಆಚೆಗೆ ತೆಗೆದು ಹಾಕದೇ ಇಲ್ಲ. ಸತ್ಯ. ನಿಜವಾಗ್ಲೂ ನಿಮ್ಮ ಮಾತನ್ನ ನಾನು ಒಪ್ಕೊಂತೀನಿ, ನಾನು ಒಪ್ಕೊಳ್ತೀನಿ, ನೀವೆಲ್ಲರೂ ಕೂಡ ಒಪ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಚರ್ಚೆಗೆ ಇಳಿದಾಗ ಮಾತಾಡೋದು 5-6 ನಿಮಿಷ 2-3 ನಿಮಿಷ ಇರ್ಬೋದು, ಆದ್ರೆ ಸತ್ಯ ಎಷ್ಟು ಬೇಗ ಆಚೆ ಬರುತ್ತೆ, ಆ ಸತ್ಯನ ಎಷ್ಟು ಬೇಗ ನಾವು ಒಪ್ಕೊಳ್ತೀವಿ ಅನ್ನೋದ್ರ ಮೇಲೆ ತುಂಬಾ ಆ ಟಾಪಿಕ್ ನಿರ್ಧಾರ ಆಗ್ತದೆ. ನಾನು ದೊಡ್ಡದಾಗಿ ಹೇಳಿದೆ ಹುಡುಗರೇ ತ್ಯಾಗಮಯಿ ಅಂತ. ಇಲ್ಲಿ ಹುಡುಗಿರು ಓಕೆ ಚೆನ್ನಾಗಿರೋದ್ರಿಂದ ಬಿಟ್ಬಿಡ್ತೀವಿ, ನಾವು ತ್ಯಾಗಮಯಿ ಆಗ್ಬಿಡ್ತೀವಿ. ಆದ್ರೆ ಹೆಣ್ಣು ಮಗುವಿನ ಪಟ್ಟ ಸಮಾಜ ಕಟ್ಟೋದು, ಬ್ರೇಕಪ್ ಆದವಳು, ಹುಡುಗಂಗ್ ಮೋಸ ಮಾಡಿದವಳು ಕೊನೆವರೆಗೂ ಪಟ್ಟ ಉಳ್ಕೊಂಡ್ಬಿಡುತ್ತೆ. ಆದ್ರೆ ಇಲ್ಲಿ ನಿಜವಾದ ತ್ಯಾಗಮಯಿ ಒಂದು ಹೆಣ್ಣು. ನಿಜವಾಗ್ಲೂ ಒಂದು ಇವ್ರು ಹೇಳುವಂತ ಟಾಪಿಕ್ ನಂಗೆ ತುಂಬಾ ಅರ್ಥ ಆಯ್ತು, ಬೇಗ ಅರ್ಥ ಆಯ್ತು. ಹೇಗೆ ಅಂತಂದ್ರೆ, ಇಲ್ಲಿ ಹುಡುಗರು ದೊಡ್ಡದಾಗಿ ತ್ಯಾಗ ಮಾಡ್ಬಿಡ್ತೀವಿ, ಹುಡುಗಿರು ಅವ್ರಿಗೆ ಹಣಪಟ್ಟು ಸಮಾಜ ಕಟ್ಟದ್ದು, ಕೆಟ್ಟವಳು ಸರಿ ಇಲ್ಲ, ಹುಡುಗನ್ ಮೋಸ ಮಾಡಿದವಳು, ಇನ್ನೊಬ್ಬನ ಜೊತೆ ಬರ್ತಿದ್ದಾಳೆ ಇವತ್ತು ಅಂತ ಅವನ್ ಪಟ್ಟ ಕಟ್ಬಿಡುತ್ತೆ. ಬಟ್ ಅದಕ್ಕೂ ಮುಂಚೆ ಒಂದು ಡೀಪ್ ಆಗಿ ನೀವು ಯೋಚನೆ ಮಾಡಿ, ಅಲ್ಲಿ ಹುಡುಗಿರು ತನ್ನ ಫೀಲಿಂಗ್ಸ್ ಗಳನ್ನ, ನನ್ನ ಭಾವನೆಗಳನ್ನ ಎಲ್ಲೂ ಕೂಡ ಶೇರ್ ಮಾಡ್ಕೊಳಕ್ಕಾಗದೆ, ಹೊರಗಡೆ ಹೇಳ್ಕೊಳಕ್ಕಾಗದೆ, ಒಳಗಡೆ ನೋವು ತಿನ್ನಕ್ಕಾಗದೆ, ಒದ್ದಾಡಿ 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 ಬದುಕಿರೋಷ್ಟು ಕಾಲ ಕೂಡ ಆ ಭಾವನೆಗಳ ಜೊತೆಲೇ ಸತ್ತು ಹೋಗ್ತಾರೆ. ಸೊ ಒಟ್ಟಾರೆಯಾಗಿ ಹೆಣ್ಮಕ್ಳೇ ತ್ಯಾಗಮಯಿಗಳು. ಯಾಕೆಂದ್ರೆ ಅಲ್ಕೊಳ್ಳಿ, ನಿಜವಾದ ಮೋಸ ಮಾಡಿರೋರು ನಾವು ಹುಡುಗರೇ ಅಂತ. ಸೊ ಯಾಕೆ ಅಂತಂದ್ರೆ, ಹುಡುಗಿರು ತುಂಬಾ ಪ್ರಾಮಾಣಿಕವಾಗಿ, ಪವಿತ್ರವಾಗಿ, ಶ್ರೇಷ್ಠವಾಗಿ ಅವರ ಭಾವನೆಗಳನ್ನ ಎಲ್ಲೂ ವ್ಯಕ್ತಪಡಿಸದೆ, ಅದು ಒಳ್ಳೇದಾಗ್ಬೋದು ಕೆಟ್ಟದಾಗ್ಬೋದು, ಎಲ್ಲೂ ಆಚೆ ಹೊರಗಡೆ ಆಗದೆ ತನ್ನಲ್ಲಿ ನೋವು ತಿನ್ಕೊಂಡು ಒಂದು ಭಾವನೆಗಳ ಬಲದಲ್ಲಿ ಸಿಗಾಕೊಂಡು ಒಂದು ಗೂಡಲ್ಲಿ ಎಲ್ಲೋ ಎಲೆಮರೆಕಾಯಿಯಂತೆ ನೋವನ್ನ ಅನುಭವಿಸ್ಕೊಂಡು ಶಾಶ್ವತವಾಗಿ ಜೀವನ ಕಳೆದು ಬಿಡ್ತಾರೆ. ಸೊ ಹಾಗಾಗಿ ಒಟ್ಟಾರೆಯಾಗಿ ಇಲ್ಲಿ ಒಂದು ಎಣ್ಣೆ ತ್ಯಾಗಮಯಿ. ಈ ಸತ್ಯ ನಾನು ಅರ್ಥ ಮಾಡ್ಕೊಂಡಿದ್ದೀನಿ, ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಹೆಣ್ಣಿಗಿಂತ ದೊಡ್ಡ ತ್ಯಾಗಮಯಿ ಯಾರು ಇಲ್ಲ. ಕಾಣಲ್ಲ, ಬಟ್ ದ್ರೋಹಿಯಾಗಿ ಕಾಣ್ತಾಳೆ. ಅದು ಒಳ ಅರ್ಥದಲ್ಲಿ ಅವಳು ಆಲ್ರೆಡಿ ಗೆದ್ದಿರ್ತಾಳೆ, ಯಾರಿಗೂ ಗೊತ್ತಿರಲ್ಲ ಅಷ್ಟೇ. ಹೊರಗಡೆ ಅವ್ರ ಮಗು ಮುಖ ಕಾಣುತ್ತೆ, ಹೊರಗಡೆ ಅಳು ಮುಖ ಕಾಣುತ್ತೆ. ದಯವಿಟ್ಟು ಪ್ರತಿಯೊಬ್ರು ಕೂಡ ಆ ಹುಡುಗ ಆಗ್ಬೋದು ಗಂಡ ಆಗ್ಬೋದು, ಆ ಹೆಣ್ಣಿನ ನಗು ಮುಖ ನೋಡೋದಕ್ಕಿಂತ ಹೆಚ್ಚಾಗಿ ಅಂತರಂಗದ ಅಳು ಮುಖವನ್ನ ನೋಡಿ 100% ಆ ಹೆಣ್ಣು ನಿಮ್ಗೆ ಎಷ್ಟು ಮಟ್ಟಿಗೆ ದೊಡ್ಡ ಮಟ್ಟಿಗೆ ಭೂತಾಯಿ, ಆ ಒಂದು ಭೂಮಾತೆ ಅನ್ನೋ ಸ್ವರೂಪದಷ್ಟು ಆ ಹೆಣ್ಣು ಕಾಣ್ತಾಳೆ. ಸೊ ಹಾಗಾಗಿ ಆ ಹೆಣ್ಣಿಗೆ ಗೌರವ ಕೊಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನ ಇಲ್ಲಿ ಮುಗಿಸೋಣ. ತ್ಯಾಗ ಮಾಡೋದು ಖಂಡಿತವಾಗ್ಲು ಒಂದು ಹೆಣ್ಣು ಇಲ್ಲ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ಗೆ ಈ ಟಾಪಿಕ್ ಮೈಂಡ್ ಬಂದಾಗ ನಂಗೆ ಅನ್ಸಿದಷ್ಟೇ, ಗಂಡ್ಮಕ್ಳೇ ಜಾಸ್ತಿ ತ್ಯಾಗ ಮಾಡೋದು, ಹೆಣ್ಮಕ್ಳು ಇನ್ನೇನ್ ತ್ಯಾಗ ಮಾಡೋದು ಯಾವ್ದು ಕಾಣಲ್ಲ. ಬಟ್ ಕಾಣ್ದೇ ಇರೋದ್ನ ಹೇಳ್ದನೆ ಬಿಡು ಅನ್ಕೊಂಡು ಇವತ್ ನಾನು ಸುಮ್ನೆ ಆಗಿದ್ದೆ. ಯಾಕಂದ್ರೆ ಎಷ್ಟೋ ಜನಗಳಿಗೆ ಈ ಪ್ರಪಂಚ ಕಾಣಿಸ್ತಾ ಇರೋದು ಎಲ್ಲಾರ್ಗು ಅಷ್ಟೇ ಹುಡುಗರೇ ತ್ಯಾಗ ಮಾಡೋದು. ಯಾಕಂದ್ರೆ ಎಷ್ಟೋ ಸಿಚುವೇಶನ್ಸ್ ಗಳು ಬರ್ತವೆ, ಹಂಗ್ ಬರುತ್ತೆ, ಈ ತರ ಸಿಚುವೇಶನ್, ಆಟ ಹೋಗ್ಲಿ ಬಿಡು ಅಂತ ಗಿವ್ ಅಪ್ ಮಾಡಿ ಹೋಗೋದು ಕಾಣಿಸೋದು ಹುಡುಗರು, ಬಟ್ ನೋವು ತಿನ್ನೋದು ಹುಡುಗಿರು.
ಹುಡ್ಗಿರ್ ನೋವು ತಿಂದಷ್ಟು ಹುಡುಗರು ನೋವು ತಿಂತಾರೆ ಇಲ್ಲ ನಮ್ಗೆ ಅಷ್ಟು ಐಡಿಯಾ ಇಲ್ಲ, ಅದು ಅಂದಾಜು ನಾವ್ ಮಾಡಕ್ ಆಗಲ್ಲ ಒಬ್ರು ಫೀಲಿಂಗ್ಸ್ ನ ಒಬ್ರು ನೋವ್ನ. ಬಟ್ ಕಾಣ್ದೆ ನೋವು ತಿನ್ನೋದು ಹೆಣ್ಮಗ್ಳು ಅಂತ ಒಟ್ಟಾರೆಯಾಗಿ ಅಂತರಂಗ ಶುದ್ಧಿ ಹೆಣ್ಮಕ್ಳು, ಬಹಿರಂಗ ಶುದ್ಧಿ ಗಂಡ್ಮಕ್ಳು. ಸೊ ಇಲ್ಲಿ ಎರಡನ್ನೂ ಕೂಡ ಎರಡು ಕಣ್ಣಿದ್ದಾಗೆ. ಆದ್ರೆ ಒಂದು ಕಣ್ಣು ತಾಯಿಯ ರೂಪದಲ್ಲಿ, ಹೆಂಡತಿಯ ರೂಪದಲ್ಲಿ, ಅಕ್ಕನ ರೂಪದಲ್ಲಿ, ಪ್ರತಿಯೊಂದು ರೂಪದಲ್ಲಿ ಕೂಡ ಹೆಣ್ಣು ಬರ್ತಾರೆ. ಆ ಹೆಣ್ಣು ಭಾವನೆಗಳ ಜೊತೆಯಲ್ಲೇ ಬದುಕ್ತಾರೆ. ಸೊ ಹಾಗಾಗಿ ಆ ಭಾವನೆಗಳ ಜೊತೆ ಬದುಕಂತ ಹೆಣ್ಣು ಮಗಳಿಗೆ ನಾವು ಗೌರವ ಕೊಡ್ಬೇಕು. ತ್ಯಾಗ ಮಾಡೋದು ನನ್ನ ಪ್ರಕಾರ ಎಣ್ಣೆ ಅಂತ ಹೇಳ್ತಿಲ್ಲ, ನಾನು ಒಪ್ಕೊಳ್ತಾ ಇದ್ದೀನಿ, ಶರಣ ಆಗ್ತಾ ಇದ್ದೀನಿ. ಮುಂದಿನ ಟಾಪಿಕ್, ಮುಂದಿನ ಎಪಿಸೋಡ್ ಅಲ್ಲಿ ಇನ್ನೂ ಬೇರೆ ಟಾಪಿಕ್ ನ ತಗೊಂಡ್ಬರ್ತೀವಿ. ನಿಮ್ಗೆ ಈ ವಿಷಯದಲ್ಲಿ ಯಾವ್ದಾದ್ರು ಗೊಂದಲ ಇದ್ರೆ ಅಥವಾ ಏನಾದ್ರು ಹೇಳ್ಬೇಕು ಅನ್ಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನಾವೇನಾದ್ರು ತಪ್ಪಾಗಿ ಮಾತಾಡ್ತಾ ಇದ್ರು ಅದನ್ನ ಹೇಳ್ಬೋದಿಲ್ಲ. ಅವ್ರು ಇವ್ರು ಸರಿ ಅವ್ರು ಸರಿ ಅನ್ನೋದಿದ್ರೆ ಪರವಾಗಿಲ್ಲ, ಹೇಳಿ ನಾವ್ ಅದನ್ನ ಅರ್ಥೈಸ್ಕೊಂತೀವಿ. ಯಾಕಂದ್ರೆ ನಮಗೆ ಗೊತ್ತಿರೋದನ್ನ ನಾವ್ ಹೇಳ್ತಾ ಇದೀವಿ. ಎಲ್ಲಾರ್ಗು ಒಂದೊಂದ್ ತರಾನೇ ಒಪಿನಿಯನ್ಸ್ ಇರಲ್ಲ, ಪ್ರತಿಯೊಬ್ಬರಿಗೂ ಒಂದೊಂದ್ ತರದೇ ಆದ ಒಪಿನಿಯನ್ಸ್ ಇರ್ತವೆ. ಶೇರ್ ಮಾಡಿ. ಅಂಡ್ ನೆಕ್ಸ್ಟ್ ಏನಾದ್ರು ಟಾಪಿಕ್ ಬಗ್ಗೆ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಇದ್ರ ಬಗ್ಗೆ ಮಾತಾಡಿ ಅಂದ್ರೆ ನಾವು ಖಂಡಿತ ಮಾತಾಡ್ತೀವಿ. ನಿಮ್ಗೆ ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು, ಇನ್ನು ಹೇಗೆ ಸರ್ ಮಾಡ್ಕೋಬೇಕು ಅಂತ ಹೇಳೋದಾದ್ರೆ ನೀವು ಕಮೆಂಟ್ ಮೂಲಕ ತಿಳಿಸಿ. ನಾವು ಖಂಡಿತವಾಗ್ಲೂ ನಾವು ತಿಳ್ಕೊಳ್ತೀವಿ, ನಡ್ಕೊಳ್ತೀವಿ, ರೂಪಿಸ್ಕೊಳ್ತೀವಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀವಿ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ ನೋಡ್ತಾರಂತ ಎಲ್ಲ ವೀಕ್ಷಕರಿಗೂ ನಮಸ್ಕಾರ.